ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗೇನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದರಲ್ಲೂ ಸಹ ಏನೀಗ 5 ಕಂತುಗಳು ಬಾಕಿ ಉಳಿದಿದೆ, ಅದು ಯಾವಾಗ ಬಿಡುಗಡೆ ಆಗಬೇಕು, ಈ ದಿನಾಂಕದೊಳಗಡೆ ಅಂತೂ ಸರ್ಕಾರ ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ಲಾಸ್ಟ್ ಹೋಪ್ ಇದೆ. ಆ ಹೋಪ್ ಅನ್ನು ನೀವು ನಂಬಿಕೆ ಇಟ್ಕೋಬಹುದು. ಹಾಗಾಗಿ ನಿಮಗೆ ಯಾಕೆ ಬಿಡುಗಡೆ ಆಗೋದು ಡಿಲೇ ಆಗ್ತಾ ಇದೆ, ಹಣ ಜಮಾ ಆಗುವಂತ ಪ್ರಕ್ರಿಯೆ ಕೂಡ ಸ್ಲೋ ಆಗಿದೆ, ಅದರ ಜೊತೆಯಲ್ಲಿ ಹಣ ಜಮಾ ಮಾಡೋದು ಕೂಡ ಸ್ಲೋ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಿಲ್ಲ, 25ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿಲ್ಲ. ಫೆಬ್ರವರಿ ಮಾರ್ಚ್ ಮತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ 3+2 5 ತಿಂಗಳ ಹಣ ಈ ದಿನಾಂಕದೊಳಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಸಾಕಷ್ಟು ಜನ ಕೇಳ್ತಾ ಇದ್ರಿ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಾನು ಅಪ್ಡೇಟ್ ಕೊಡ್ತಾ ಬರ್ತಾ ಇದ್ದೇನೆ. ಸರ್ಕಾರದಿಂದನೂ ಕೂಡ ನಾವು ಏನು ಹೇಳ್ತಾರೆ, ಈಗ ಸಹಜವಾಗಿ ನಿಮಗೆ ಗೊತ್ತೇ ಇದೆ, 24ನೇ ಕಂತುವರೆಗೂ ಹಣ ಬಿಡುಗಡೆ ಆಗಿದೆ. ಸದನದಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯವರು ಸಹ ಇದ್ರ ಪ್ರೂಫ್ ಇಟ್ಕೊಂಡು ಫೆಬ್ರವರಿ ಮಾರ್ಚ್ ಹಣ ಬಿಡುಗಡೆ ಮಾಡಿಲ್ಲ, ಯಾಕೆ ನೀವು ಸಭೆಗೆ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ, ಯಾಕೆ ಅಂತ ಹೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೇಳಿದಾಗ, ಹೌದು ಈ ರೀತಿ ತಪ್ಪಾಗಿದೆ ಮತ್ತೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಆಲ್ಮೋಸ್ಟ್ 1 ಮಂತ್ಗಿಂತ ಹೆಚ್ಚಾಗಿದೆ. ಆದ್ರೂ ಸಹ ಇನ್ನು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಸುಮಾರು 10,000 ರೂಪಾಯಿ ಜನರಿಗೆ ಇನ್ನೂ ಬರೋದು ಬಾಕಿ ಇದೆ. ಅದು ಎಲ್ಲಿವರೆಗೂ ಅಂದ್ರೆ ಈ ಡಿಸೆಂಬರ್ ವರೆಗೂ, ಓಕೆನಾ? ಈಗ ಜನವರಿ ತಿಂಗಳು ಸೇರ್ಕೊಂತು ಅಂದ್ರೆ 12,000 ರೂಪಾಯಿ ಆಗುತ್ತೆ. ಹಾಗಾದ್ರೆ ಈ ಎಲ್ಲಾ ಬಾಕಿ ಕಂತುಗಳು ಯಾವ ದಿನಾಂಕದ ಒಳಗಡೆ ಬರ್ಬೋದು, ಯಾವಾಗ ಬರ್ಬೋದು ಅಂತ ನಿರೀಕ್ಷೆ ಮಾಡೋದಕ್ಕೆ ಹೋದ್ರೆ, ಈಗ ಸದ್ಯಕ್ಕಂತೂ ನಿಮಗೆ ಏಕ್ದಮ್ 10,000 ರೂಪಾಯಿ ಹಾಕ್ಬಿಡ್ತಾರೆ ಅಂತ ಹೇಳಿ ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಅದು ಸಾಧ್ಯ ಆಗಲ್ಲ. ಅಷ್ಟು ಈಸಿ ಟಾಸ್ಕ್ ಅಲ್ಲ. ಹಾಗಾಗಿ ಈಗ 25ನೇ ಕಂತು ಸದ್ಯಕ್ಕೆ ಪ್ರೋಸೆಸ್ ಮಾಡ್ತಾರೆ, ಅದು ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ಯಾವುದೇ ಬಾಕಿ ಕಂತಿದ್ರು ಅಥವಾ ಏನಾದ್ರೂ ಯಾವ್ದಾದ್ರು ಒಂದು ಕೆಲಸ ಮಾಡಿರುವ ಬಿಲ್ ಅನ್ನ ಕ್ಲಿಯರ್ ಮಾಡೋದಾಗ್ಲಿ, ಸರ್ಕಾರದ ಕಡೆಯಿಂದ ರಿಲೀಸ್ ಆಗುವಂತ ಹಣ ಮಾರ್ಚ್ ಎಂಡ್ ಒಳಗಡೆನೆ ರಿಲೀಸ್ ಆಗಬೇಕಾಗಿರುತ್ತೆ. ಅದರಲ್ಲೂ ಸಹ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಬಡ್ಜೆಟ್ ಇರುತ್ತೆ. ಬಡ್ಜೆಟ್ ಅಂದ್ರೆ ಏನು, ಈಗ ಹಳೆಯ ವರ್ಷದಲ್ಲಿ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಖರ್ಚು ಮಾಡಿದೀವಿ ಅನ್ನೋ ಲೆಕ್ಕಾಚಾರ, ಮತ್ತೆ ಬರುವ ವರ್ಷದಲ್ಲಿ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣವನ್ನ ಅನುದಾನ ಕೊಟ್ಟಿದೀವಿ ಅನ್ನೋ ಲೆಕ್ಕಾಚಾರನೇ ನಾವು ಬಡ್ಜೆಟ್ ಅಂತ ಕರಿತೇವೆ. ಹಾಗಾಗಿ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಯಾವ್ಯಾವ ಯೋಜನೆಗಳಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ನಾವು ಮೀಸಲಾಗಿ ಇಟ್ಟಿರ್ತೇವೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ಆದ್ರೆ, ಈಗ ಕಳೆದ ವರ್ಷ ಎಷ್ಟು ಕಂತುಗಳನ್ನು ಕೊಟ್ಟಿದ್ದೇವೆ, ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಎಲ್ಲಾ ಗ್ಯಾರಂಟಿ ಯೋಜನೆಗಳಿಗೂ ಸಹ ಎಷ್ಟು ಹಣ ಖರ್ಚು ಮಾಡಿದ್ದೇವೆ, ಎಷ್ಟು ಕಂತುಗಳನ್ನ ಕ್ಲಿಯರ್ ಮಾಡಿದ್ದೇವೆ ಅನ್ನೋ ಲೆಕ್ಕಾಚಾರವನ್ನ ಸರ್ಕಾರ ಕೊಡಬೇಕಾಗಿರುತ್ತೆ. ಅಟ್ಲೀಸ್ಟ್ ನೆಕ್ಸ್ಟ್ ಮಾರ್ಚ್ ಇಂದ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂದ್ರೂ ಸಹ ಅಟ್ಲೀಸ್ಟ್ ಅಂದ್ರೆ ಈಗ 2026 ಹೇಳ್ತಾ ಇರೋದು, ಜನವರಿ ಫೆಬ್ರವರಿ ಮಾರ್ಚ್ 2026 27ನೇ ಸಾಲಿನ ಹಣ ಕೊಟ್ಟಿಲ್ಲ ಅಂದ್ರೂ ಕಳೆದ ಏನ್ ಬಾಕಿ ಕಂತುಗಳಿದೆ ಮಾರ್ಚ್ ತಿಂಗಳ ಒಳಗಡೆನೆ ಬಿಡುಗಡೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬಡ್ಜೆಟ್ ಅಲ್ಲಿ ಇಷ್ಟು ನಾವು ಹಣ ಕೊಟ್ಟಿದ್ದೇವೆ, ಈ ಯೋಜನೆಗಳಿಗೆ ಇಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಇಷ್ಟು ಹಣ ಮೀಸಲಾತಿ ಇಡ್ತಿದ್ದೇವೆ ಅಂತ ಹೇಳಿ ಹೇಳಬೇಕಾಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ನಾನು ಇದನ್ನ ಯಾಕೆ ಹೇಳೋದಕ್ಕೆ ಹೊರಟೆ ಅಂದ್ರೆ, ಯಾವುದೇ ಬಡ್ಜೆಟ್ ಆದ್ರೂ ಸಹ ಇಷ್ಟು ಹಣ ನಾವು ರಿಸರ್ವ್ ಮಾಡಿ ಮುಂದಿನ ವರ್ಷಕ್ಕೆ ಇಡ್ತೀವಿ, ಕೃಷಿ ಅಭಿವೃದ್ಧಿಗಾಗಿ ಇಷ್ಟು ಹಣ ಇಡ್ತೀವಿ, ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ಹಣ ಇಡ್ತೀವಿ, ಆಮೇಲೆ ರೋಡ್ಗಳನ್ನ ರಿಪೇರಿ ಮಾಡಲಿಕ್ಕೆ ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಒಂದಿಷ್ಟು ಹಣ ಇಡ್ತೀವಿ ಅಂತ ಹೇಳಿ ಪ್ರತಿಯೊಂದು ವಿಭಾಗಕ್ಕೂ ಸಹ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡೋದನ್ನೇ ನಾವು ಬಡ್ಜೆಟ್ ಅಂತ ಕರಿತೇವೆ. ಹಾಗಾಗಿ ಬಡ್ಜೆಟ್ ಒಳಗಡೆನೆ ಏನು 5 ಕಂತುಗಳನ್ನ ಸರ್ಕಾರ ಬಿಡುಗಡೆ ಮಾಡಿದ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಒಂದೇ ಸರಿಗೆ 10,000 ಬಿಡುಗಡೆ ಮಾಡೋದು ಕಷ್ಟ ಆಗುತ್ತೆ. ಜನವರಿ ತಿಂಗಳಲ್ಲಿ 1-2 ಕಂತು, ಫೆಬ್ರವರಿ ತಿಂಗಳಲ್ಲಿ 1-2 ಕಂತು, ಈ ರೀತಿಯಾಗಿ ಬಿಡುಗಡೆ ಮಾಡಿಬಿಟ್ಟು ಮಾರ್ಚ್ ತಿಂಗಳಲ್ಲಿ ಬಾಕಿ ಉಳಿದಿರುವಂತೆ ಎಲ್ಲಾ ಕಂತುಗಳನ್ನ ರಿಲೀಸ್ ಮಾಡಿದ್ರೆ ಜನರಿಗೂ ಕೂಡ ಖುಷಿ ಆಗುತ್ತೆ, ನಿಮ್ಮ ಮೇಲೆ ನಂಬಿಕೆನೂ ಸಹ ಬರುತ್ತೆ. ಒಳ್ಳೆಯ ಯೋಜನೆ ಜಾರಿಗೆ ತಂದಿದ್ದಾರೆ, ಮಾಡ್ತಾರೆ ಅನ್ನೋದು, ಓಕೆನಾ? ಹಾಗಾಗಿ ಕಾದ್ ನೋಡೋಣ. ಈ ಉದ್ದೇಶದಿಂದ ನಿಮಗೆ ವಿಡಿಯೋ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.